ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಷೇರುದಾರರ ನೆರವಿಗೆ ಮರಣ ನಿಧಿ ಸ್ಥಾಪಿಸಲು ಚರ್ಚಿಸಿ ತೀರ್ಮಾನ. ಎಲ್ಲ ಸದಸ್ಯರಿಗೂ ಮತದಾನದ ಹಕ್ಕು ಕರುಣಿಸಲು ನಮ್ಮ ಸಹಮತ. ಇದಕ್ಕಾಗಿ ಸಹಕಾರ ಸಚಿವರಾದ ರಾಜಣ್ಣನವರಿಗೆ ಮನವಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಕಾರ್ಖಾನೆಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಹೇಳಿಕೆ. ಪಟ್ಟಣದ ಸ್ವಚ್ಛತೆಗಾಗಿ 3 ಹೈಟೆಕ್ ಶೌಚಾಲಯ ಸೇರಿ ವಿವಿಧ ವಾರ್ಡ್ಗಳಲ್ಲಿ 2.91 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಆಯಾ ಕಾಲಘಟ್ಟದಲ್ಲಿ ಬರುವ ಅನುದಾನವನ್ನು ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದ ಅವರು. ಜಿಲ್ಲೆಯ ಹಿರಿಯ ಕ್ರಿಯಾಶೀಲ ಪತ್ರಕರ್ತರಾದ ಎಚ್.ಬಿ. ಮದನ್ ಗೌಡರವರಿಗೆ ಡಾಕ್ಟರ್ ಸುಧಾಕರ್ ಶೆಟ್ಟಿ ದತ್ತನಿಧಿ ಪ್ರಶಸ್ತಿ. ಶ್ರವಣಬೆಳಗೊಳ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಎಚ್.ಬಿ. ಮದನ್ ಗೌಡರವರಿಗೆ ಅಭಿನಂದನೆ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಕಲೆ, ಸಾಂಸ್ಕೃತಿಕ, ಕ್ರೀಡೆ ಸೇರಿ ಎಲ್ಲ ಕ್ಷೇತ್ರಗಳಲ್ಲಿಯೂ ವೇದಿಕೆ ಅಗತ್ಯವೆಂದ ಪಿಡಿಒ ಸತೀಶ್. ಹಿರಿಸಾವೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಹೇಳಿಕೆ. ವಾರ್ತೆಗಳ ವಿವರ. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಷೇರುದಾರರ ಒತ್ತಾಯದ ಮೇರೆಗೆ ಮರಣ ನಿಧಿ ಸ್ಥಾಪನೆಗಾಗಿ ಮುಂದಿನ ಆರ್ಥಿಕ ವರ್ಷದಲ್ಲಿ 50 ಲಕ್ಷ ರುಗಳನ್ನು ಮೀಸಲಿಟ್ಟು ಸಕ್ಕರೆ ನಿರ್ದೇಶನಾಲಯ ಮತ್ತು ಆಡಳಿತ ಮಂಡಳಿಯೊಂದಿಗೆ ಕೂಲಂಕುಷವಾಗಿ ಚರ್ಚಿಸಿ ಗಮನ ಹರಿಸಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಹೇಳಿದರು. ಬುಧವಾರದಂದು ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ 2023-24ನೇ ಸಾಲಿಗೆ ನಡೆಸಲಾದ ವಾರ್ಷಿಕ ಮಹಾಸಭೆಯಲ್ಲಿ ಷೇರುದಾರರ ಪ್ರಶ್ನೆಗಳಿಗೆ ಮತ್ತು ಬೇಡಿಕೆಗಳಿಗೆ ಉತ್ತರಿಸಿದ ಅವರು, ಈಗಾಗಲೇ ಡಿಸಿಸಿ ಬ್ಯಾಂಕ್ನಲ್ಲಿ ಮರಣ ನಿಧಿ ಸ್ಥಾಪನೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿಯೂ ಮರಣ ನಿಧಿ ಸ್ಥಾಪನೆಗೆ ಆಗ್ರಹ ಕೇಳಿಬಂದಿದೆ. 32,000 ಷೇರುದಾರರಿದ್ದು ಅವರಿಗೆ ಗೌರವ ನೀಡುವ ರೀತಿಯಲ್ಲಿ ಮರಣ ನಿಧಿ ನೀಡುವಂತಾಗಬೇಕಾಗಿರುವುದರಿಂದ ಈ ಕುರಿತು ಸಮಗ್ರವಾಗಿ ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಾಗುವುದೆಂದರು. ಷೇರುದಾರರು ಸೇರಿ ಎಲ್ಲ ಷೇರುದಾರರಿಗೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕೆಂದು ಮನವಿ ಕೇಳಿಬಂದ ಹಿನ್ನೆಲೆಯಲ್ಲಿ ಇದಕ್ಕೆ ನಮ್ಮ ಆಡಳಿತ ಮಂಡಳಿಯ ಸಹಮತವಿದೆ. ಇದರ ಕುರಿತಾಗಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣನವರೇ ಕ್ರಮಕ್ಕೆ ಮುಂದಾಗಬೇಕು. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕೆಂದು ನಾವು ಸಹಕಾರ ಇಲಾಖೆಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೆಯಲಾಗಿದೆ. 100 ಮಂದಿ ಆಯ್ದ ಷೇರುದಾರರು ಹಾಗೂ ಆಡಳಿತ ಮಂಡಳಿ ಸದಸ್ಯರ ನಿಯೋಗ ತೆರಳಿ ಈ ಕುರಿತಾಗಿ ಸಚಿವ ರಾಜಣ್ಣನವರಿಗೆ ಮನವಿ ಮಾಡೋಣವೆಂದರು. ಕಾರ್ಖಾನೆಯು ಹೌಸಿಂಗ್ ಬೋರ್ಡ್ ಬಡಾವಣೆ ಬಳಿ ಹೊಂದಿರುವ 12 ಎಕರೆ 10 ಗುಂಟೆ ಜಾಗವನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸುವ ಗುರಿಯನ್ನ ಹೊಂದಿದ್ದಾದರೂ ಚುನಾವಣೆ ವಿಷಯದಲ್ಲಿ ಕೋರ್ಟ್ನಲ್ಲಿ ಪ್ರಕರಣವಿರುವುದರಿಂದ ಯಾವುದೇ ಆರ್ಥಿಕ ವಹಿವಾಟು ನಡೆಸದಂತೆ ಕೋರ್ಟ್ ಸೂಚಿಸಿರುವ ಹಿನ್ನೆಲೆಯಲ್ಲಿ ಕಾಂಪೌಂಡ್ ನಿರ್ಮಾಣವಾಗಿಲ್ಲ. ಮುಂದಿನ ಆಡಳಿತ ಮಂಡಳಿಯು ರಚನೆಯಾದಾಗ ಈ ಕೆಲಸವಾಗಲಿದೆ ಎಂದ ಅವರು, ಚಾಮುಂಡೇಶ್ವರಿ ಶುಗರ್ಸ್ನವರು ನೀಡಬೇಕಾಗಿರುವ ಲೀಸ್ ಮೊತ್ತದ ಪೈಕಿ 13 ಕೋಟಿ ರು ಬಾಕಿ ಇದೆ. 33 ಕೋಟಿ ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ಠೇವಣಿಯನ್ನ ಇಡಲಾಗಿದೆ. ಇದೀಗ 4.5 ಕೋಟಿ ರು ಮೊತ್ತದ ಚೆಕ್ ನೀಡಿದ್ದಾರೆ. ಬಾಕಿ ಉಳಿಸಿಕೊಂಡಿರುವ ಹಣಕ್ಕೆ ಬಡ್ಡಿ ಸೇರಿಸಿ ನೀಡುವಂತೆ ಸೂಚಿಸಲಾಗಿದೆ ಎಂದರು. ಕಬ್ಬು ಕಡಿಯುವ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿರುವ ಕಾರಣ ಉತ್ತರ ಕರ್ನಾಟಕದ ಮಂದಿ ಕಬ್ಬು ಕಡಿಯುತ್ತಿದ್ದಾರೆ. ಅವರಿಗೆ ಸ್ಥಳೀಯ ರೈತರ ಸಹಕಾರ ಅಗತ್ಯ. ಕಾರ್ಖಾನೆಯಲ್ಲಿ ಹೆಚ್ಚು ಕಬ್ಬು ಅರಿಯುತ್ತಿರುವುದರಿಂದ ಕಾರ್ಖಾನೆ ಭಾಗದ ರೈತರು ಹೆಚ್ಚು ಕಬ್ಬು ಬೆಳೆಯಲು ಮುಂದಾಗುವಂತೆ ತಿಳಿಸಿದ ಅವರು, ಕಾರ್ಖಾನೆಯು ಪ್ರಸಕ್ತ ವರ್ಷ 4.36 ಕೋಟಿ ನಿವ್ವಳ ಲಾಭವನ್ನು ಗಳಿಸಿದ್ದು, ಈ ಪೈಕಿ ವಿವಿಧ ಖರ್ಚುಗಳಿಗೆ ಹಂಚಿಕೆ ಮಾಡಿ 1.95 ಕೋಟಿ ಲಾಭಾಂಶ ದಾಖಲಿಸಿದೆ ಎಂದರು. ಮಾನ್ಯ ಈ ರಾಜ್ಯದ ಗೌರವಾನ್ವಿತ ಸಹಕಾರಿ ಸಚಿವರಾದಂಥ ಸನ್ಮಾನ್ಯ ಕೆಎನ್ ರಾಜಣ್ಣರವರು ಅಧಿವೇಶನದಲ್ಲಿ ಅದಕ್ಕೆ ಒಪ್ಪಿಗೆ ಸೂಚಿಸಿದ ಮೇಲೆ ರಾಜ್ಯಪಾಲರಿಗೆ ಆ ಒಂದು ಇದನ್ನು ಪ್ರಸ್ತಾವನೆಯನ್ನು ಕಳಿಸಿದ ಮೇಲೆ ಅಲ್ಲಿ ಹಿಂದಿರುಗಿಸಿರುವಂಥ ವಿಚಾರ ಪುನಃ ಸರ್ಕಾರದ ಮಟ್ಟದಲ್ಲಿ ಪುನಃ ರಾಜ್ಯಪಾಲರಿಗೆ ನಾವು ಸರ್ಕಾರದ ಸಹಕಾರಿ ವ್ಯವಸ್ಥೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಮಾನ್ಯ ಕೆಎನ್ ರಾಜಣ್ಣವರು ಕೂಡ ನಮ್ಮ ಜಿಲ್ಲೆಗಿರೋದ್ರಿಂದ ನೀವು ಕೂಡ 10-15-20 ಜನ ಬನ್ನಿ, ನಾವು ಮಂಡಳಿಯವರು ಬರ್ತೀವಿ. ಇದಕ್ಕೆ ಎಲ್ಲರಿಗೂ ಕೂಡ ಸರ್ವಸಮ್ಮತವಾಗಿಯೇ ಒಂದು ವೋಟಿಂಗ್ ಪವರ್ ಪ್ರತಿಯೊಬ್ಬರಿಗೂ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮದು ಸಮ್ಮತ ಇದೆ. ಇದರಲ್ಲಿ ನಮ್ದು ಯಾರ್ದು ಇರೋದು ಯಾರು ಅನುಮಾನ ಇಟ್ಕೊಳ್ಳೋದು ಬೇಡ. ನೀವು ಕೂಡ ಬನ್ನಿ, ನಮ್ಮ ಏನು ಎಲ್ಲ ಸದಸ್ಯರು ಕೂಡ ಅವರಲ್ಲಿ ಹೋಗಿ ಇದನ್ನು ಬೇಗ ಮಸೂದೆನ ಜಾರಿ ಮಾಡಿಕೊಟ್ರೆ ನಮಗೆ ಮುಂದಿನ ಒಂದು ಬೆಳವಣಿಗೆಗೆ ಅವಕಾಶ ಆಗುತ್ತೆ ಅಂತ ನಾವು ಖಂಡಿತ ನಿಮ್ಮ ಮಾತಿಗೆ ಸಮ್ಮತಿ ಇದೆ. ಅದನ್ನು ಕಾನೂನುಬದ್ಧವಾಗಿ ನಿಮ್ಮ ಎಲ್ಲ ರೈತ ಸಂಘದ ಸದಸ್ಯರು ಇದ್ದಾರೆ, ಕೆಲವರ ಅರ್ಜಿ ಕೊಟ್ಟಿದ್ದಾರೆ ನೋಡಿದ್ದೀನಿ. ರವಿ ನೀವು ಕೊಟ್ಟಿದ್ದೀರಿ, ನಮ್ಮದು ಸಹಮತ ಇದೆ. ಆದರೆ ಅಧಿಕೃತವಾಗಿ ಕಾನೂನು ಮಾಡಬೇಕಾಗಿರ್ತಕ್ಕಂಥದ್ದು
ಗೆಜೆಟ್ ಆಗಬೇಕು. ಹಲವು ನಿಮಿಷ ರಜೆನದ್ದು. ಆ ಹಿನ್ನೆಲೆಯಲ್ಲಿ ನೀವು ಇಡೀ 32 ಸಾವಿರ ಜನ ಏನು ಸದಸ್ಯರು ಎಷ್ಟು ಜನ ಇದ್ದಾರೆ? 31,000 ಜನ ಸದಸ್ಯರಿದ್ದಾರೆ. ಅವರೆಲ್ಲರ ಪರವಾಗಿ ನೀವು ಕೂಡ ಹೇಳಿದ್ರೆ ಕೆಲವು ಅರ್ಜಿಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚೆ ಮಾಡಲಿಕ್ಕೆ. ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಅದ್ರ ಜೊತೆನಲ್ಲಿ ಕಳೆದ GBMನಲ್ಲಿ ಕೆಲವರು ಹೊಸ ಸದಸ್ಯರು ಹಣ ಕಟ್ಟಿ ಮೆಂಬರ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಈಗಲೂ ಅಧಿಕೃತವಾಗಿ ಅದ್ ಬೇಕಾದ್ರೆ ರೆಸೊಲ್ಯೂಷನ್ ಕಾಪಿನ ನಿಮಗೆ ಕೊಡ್ತೀವಿ. ಇದೇ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ 31 ಜನ ಸದಸ್ಯರಿಗೂ ಕೂಡ ಕೆಲವರು ಬರ್ತಾರೆ, ಬರಲ್ಲ, ಕೆಲವರು ಯಾರು ಬೆಂಗಳೂರಿಗೆ ಹೋಗಿರ್ತಾರೆ ಕಾರ್ಯನಿಮಿತ್ತ, ಯಾವುದೋ ಒಂದು ಮೀಟಿಂಗ್ ಬಂದು ಸೈನ್ ಹಾಕಿಲ್ಲ, ನಾವು ಕನ್ಸಿಡರ್ ಮಾಡೋಕೆ ಗೊತ್ತಾಗಲ್ಲ. ಅದರಿಂದ ಎಲ್ರಿಗೂ ಅವಕಾಶ ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಆಫ್ ಕೋಆಪರೇಷನ್ಗೆ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ಬೇಕಾದ್ರೆ ನಿಮಗೆ ರೆಸೊಲ್ಯೂಷನ್ ಮಾಡಿರೋದ. ಸಭೆಯ ಆವರಣದಲ್ಲಿ 2022-23ನೇ ಸಾಲಿನ ಆಡಿಟ್ ವರದಿ ಮಂಡಿಸುವ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಷೇರುದಾರರು ಖರ್ಚಿನ ಕುರಿತಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಸದಸ್ಯರ ಸಿಟ್ಟಿಂಗ್ ಚಾರ್ಜ್ ಕಳೆದ ಬಾರಿ 1 ಲಕ್ಷವಿದ್ದು ಈ ಬಾರಿ 2 ಲಕ್ಷ ದಾಖಲಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನು ಸಾಸಲಪುರದ ಜಗದೀಶ್ ಎಂಬುವವರು ಚಾಮುಂಡೇಶ್ವರಿಯವರ ಲೀಸ್ ಹಣದ ಪೈಕಿ 4 ಕೋಟಿ ಅವ್ಯವಹಾರವಾಗಿದೆ ಎಂದು ಆಡಳಿತ ಮಂಡಳಿ ವಿರುದ್ಧ ಗಂಭೀರ ಆರೋಪವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸಿಎಂ ಬಾಲಕೃಷ್ಣ ರವರು 4 ಕೋಟಿ ಚೆಕ್ ಅನ್ನು ನೀಡಿದ್ದಾರೆ. ಮಾರ್ಚ್ ಅಂತ್ಯದ ವೇಳೆ ನೀಡಿರುವ ಚೆಕ್ ಹಣ ಸಂದಾಯವಾಗಿರುವುದು ವಿಳಂಬವಾಗಿದೆ ವಿನಃ ಅಕ್ರಮವಾಗಿಲ್ಲ ಎಂದಾಗ ಒಪ್ಪದಿದ್ದ ಕಾಂಗ್ರೆಸ್ಸಿಗರ ನಡುವೆ ಶಾಸಕರು ಗರಂ ಆಗಿ ಮುಂದಿನ ವಾರ ನೀವುಗಳು ಬನ್ನಿ, ಆಡಿಟರ್ ಕರೆಸೋಣ, ಮಾಹಿತಿ ಪಡೆಯಿರಿ ಎಂದರು. ಈ ವೇಳೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರ ನಡುವೆ ವಾಗ್ವಾದ ನಡೆದು ಕೂಗಾಟಗಳಾಗುತ್ತಿದ್ದವು. ಪೊಲೀಸ್ನವರ ಮಧ್ಯಪ್ರವೇಶದಿಂದ ತಿಳಿಯಾಗಿಸಿದ್ದಾರೆ. ಅಧ್ಯಕ್ಷರಾದ ಸಿಎನ್ ವೆಂಕಟೇಶ್ ಮಾತನಾಡಿ, ಸದಸ್ಯರು ಆಗಬೇಕಾಗಿರುವ ಕೆಲಸಗಳ ಕುರಿತಾಗಿ ಲಿಖಿತವಾಗಿ ಅರ್ಜಿಗಳನ್ನು ನೀಡಿದ್ದು ಅವುಗಳನ್ನು ಚಾಮುಂಡೇಶ್ವರಿ ಶುಗರ್ಸ್ನವರ ಗಮನಕ್ಕೆ ತಂದು ಬಗೆಹರಿಸುವುದಾಗಿ ತಿಳಿಸಿದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಬಿಜೆ ಕೃಷ್ಣೇಗೌಡ, ನಿರ್ದೇಶಕರುಗಳಾದ ಎನ್ಸಿ ನಾರಾಯಣಗೌಡ, ಬಿಸಿ ಮಂಜುನಾಥ್, ಬಿಎಲ್ ತೇಜಸ್ವಿ ಕಿರಣ್, ಕೆಎಂ ಜಯರಾಮ್, ಎಚ್ಎನ್ ದೇವೇಗೌಡ, ಕೆಟಿ ಯೋಗನಂಜುಂಡ, ಎಸ್ಕೆ ಶಿವಣ್ಣ, ಸಿಸಿ ರವೀಶ್, ಮುತ್ತಿಗೆ ನಾರಾಯಣಗೌಡ, ವಿಕೆ ನಾರಾಯಣ್ ಸೇರಿ ಇತರೆ ನಿರ್ದೇಶಕರುಗಳು ಮತ್ತು ಎಂಡಿ ಆರ್ಜೆ ಕಾಂತರಾಜು ಇದ್ದರು. ಕಮಿಷನ್ ಬೈಲ ಅಮೆಂಡ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ರೀತಿ ಪಾವತಿ ಮಾಡಿದ್ವಿ. ಬೈಲಲ್ಲಿ ಅಮೆಂಡ್ಮೆಂಟ್ ಆಗಿಲ್ಲ, ಅದು ಇಲ್ಲ ನಿನ್ನೆ ತೋರಿಸಿದ್ವಲ್ಲ, ದೃಢೀಕೃತ ಕಾಪಿನೇ ಕೊಡ್ತೀವಿ. 157 ಪೇಜ್ ನೀವು ದೃಢೀಕರಣ ಮಾಡಿ ಕೊಟ್ಟಿದ್ರ, ಅದ್ರಲ್ಲಿ ಇಲ್ಲ. ಅಲ್ಲ ಕೊಡ್ತೀವಿ, ದೃಢೀಕೃತ ಪ್ರತಿನೇ ಕೊಡ್ತೀವಿ, ಒರಿಜಿನಲ್ ಕಾಪಿ ಕೊಡ್ತೀವಿ. ಕೊಡಿ ಸರ್, ಆಯ್ತು. ನಾನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ದುಡ್ಡು ಬಂದಿದೆ, ಯಾರು ಶೇರ್ ಕೊಟ್ಟಿದ್ದೀರಾ ಅನ್ನೋದು ಒಂದು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆ ಮಾಹಿತಿ ಕೊಡ್ಲಿಲ್ಲ. ಒಂದು. ಎರಡನೇದು, ಪೆಟ್ರೋಲ್ ಬಂಕಿಗೆ ಎಂತ ಪೆಟ್ಟಿಗೆ ಅಂಗಡಿಲಿ ಅಥವಾ ಬೀದಿಲಿ ಹೋಗೋರು ಸಹ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಅಂತ ಇರುತ್ತೆ. ಯಾಕೆ ಹೋದ್ಸಲಿಂದ ಪ್ರಸ್ತಾಪ ಮಾಡಿದ್ವಿ, ಈಗಲೂ ಒಂದು ಪೆಟ್ರೋಲ್ ಬಂಕಿಗೆ ಒಂದು ಏನಾದ್ರು ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗಿ ಕೇಳಿದ್ರೆ, ಹುಡುಗರು ಕೇಳಿದ್ರೆ ಇಲ್ಲಪ್ಪ ನಮ್ಗೇನು ಗೊತ್ತಿಲ್ಲ, ನಾವು ಪೆಟ್ರೋಲ್ ಹಾಕ್ತೀವಿ, ದುಡ್ಡು ಕೊಡಿ ಅಂತಾರೆ. ವಸೂಲಿದಲ್ಲಿ ಪೆಟ್ರೋಲ್ ಬ್ಯಾಂಕ್ ನಲ್ಲಿ ಹೆಚ್ಚು ಅಡ್ವಾನ್ಸ್ ಆಗಿ ನೀವು ಇನ್ನೊಳ್ಳೆ ಗಲಾಟೆ ಮಾಡಿದ್ರಿ, ಅವೆಲ್ಲ ಬಿಗಿಯಾದಂತ ಕ್ರಮ ಆಗಿದೆ. ಈಗ ಈಗಲೂ ಕೂಡ 4 ಕೋಟಿ ಚೆಕ್ ಕೊಟ್ಟು ಇವತ್ತು 50 ಲಕ್ಷ ಹಣರಾಗಿದೆ ಅವ್ರ ಕಡೆ ಬಾಡಿಗೆ ಅನ್ನೋದು. ಇವತ್ತು DCC ಬ್ಯಾಂಕ್ನಲ್ಲಿ 33 ಕೋಟಿ 33.5 ಕೋಟಿ ಇವತ್ತು ಡೆಪಾಸಿಟ್ ಸಂಗ್ರಹಿಸಿರ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದೆ. ಬಹುಶಃ ಯಾಕೆ ಅಂದರೆ ಇನ್ ಫ್ಯೂಚರ್ಲಿ, ಏಕೆಂದರೆ ಅವ್ರು ಇನ್ನು 13 ವರ್ಷ ಆದಮೇಲೆ ನಾವು ಎಂಡೋರಿಗೆ ತಗೋತೀವಿ ಕಾರ್ಖಾನೆನ, ಹಣನ ಇಟ್ಕೊಳ್ದೇವ್ರೆ ಮುಂದೆ ಕಾರ್ಖಾನೆ ರನ್ ಮಾಡೋಕ್ಕಾಗಲ್ಲ. ಒಂದಿದ್ದನ್ನು ಖರ್ಚು ಮಾಡ್ಕೊಂಡು ಹೋದ್ರೆ ಅದು ಬಹುಶಃ 13 ವರ್ಷದೊಂದಿಗೆ 79, 90 ಕೋಟಿ 100 ಕೋಟಿ ಗಂಟ ಆಗ್ತದೆ. ಅದು ಮುಂದಿನ ಭವಿಷ್ಯದ ರೈತರ ದೃಷ್ಟಿಯಿಂದ ಆಗಬೇಕಾಗಿದೆ. ನಮ್ಮ IT ಜಗದೀಶ್ ಅವರು ಕೆಲವು ಇದು ವೆಚ್ಚ ಜಾಸ್ತಿ ಆಗೈತೆ ಅಂತ ಹೇಳಿದ್ರೆ ಇನ್ನೂ ಕಡಿಮೆ ಮಾಡಲಿಕ್ಕೆ ತಾವೇನು ಕೊಟ್ಟಿದ್ರೆ ಖಂಡಿತ ಅದಕ್ಕೆ ಸಹಕಾರ ಮಾಡ್ತೀವಿ. ನಿಮ್ಮ ಏನು ಪ್ರಶ್ನೆ ಮಾಡಿದ್ರಿ ಅದಕ್ಕೆ ಆಡಳಿತ ಮಂಡಳಿ ಗಂಭೀರವಾಗಿ ಪರಿಗಣಿಸಿ ಚಾಮುಂಡೇಶ್ವರಿ ಅವರಿಗೆ ಒಂದು ಮನವರಿಕೆ ಮಾಡಿ ಚಿಕ್ಕ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡೋಕ್ಕೆ ಹೇಳ್ತೀನಿ. ಇನ್ನು ಕೆಲವರು ಲಾರಿನಲ್ಲಿ ನಮಗೆ ಕಪ್ಪು ಸಾಗಿಸಲಿಕ್ಕೆ ವೆಚ್ಚ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆಡಳಿತ ಮಂಡಳಿ ಮತ್ತು ಚಾಮುಂಡೇಶ್ವರಿ ಕೂತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀವಿ. ಆಡಳಿತ ಮಂಡಳಿ ಅದನ್ನು ಚರ್ಚಿಸಿ ಏನಾಗಬೇಕು ಅದನ್ನೆಲ್ಲನೂ ನಾವು ಮುಂದಿನ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ. ಹಾಗೂ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದಾರೆ. ಪಟ್ಟಣದ
ಸ್ವಚ್ಛತೆಗಾಗಿ ಸ್ವಚ್ಛ ಭಾರತ್ ಯೋಜನೆಯಡಿ 90 ಲಕ್ಷ ರು ವೆಚ್ಚದಲ್ಲಿ 3 ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು, ಇದರೊಂದಿಗೆ 2,91 ಲಕ್ಷ ರು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗುತ್ತಿದೆ. ಎಲ್ಲ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿ ಇನ್ನೊಂದೂವರೆ ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಬೇಕೆಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದ್ದಾರೆ. 15ನೇ ಹಣಕಾಸು ಪುರಸಭಾ ನಿಧಿ ಹಾಗೂ ಎಸ್ಎಫ್ಸಿ ಮುಕ್ತ ನಿಧಿ ಮತ್ತು 2023-24ನೇ ಸಾಲಿನ ಸಾಮಾನ್ಯ ಅಥವರಣ ಅನುದಾನದಡಿ ವಿವಿಧ ಕಾಮಗಾರಿಗಳು ಮತ್ತು ಸಾರ್ವಜನಿಕ ಶೌಚಾಲಯ ಹಾಗೂ ಸಮುದಾಯ ಶೌಚಾಲಯಗಳ ನಿರ್ಮಾಣ ಸೇರಿ ವಿವಿಧ ವಾರ್ಡ್ಗಳಲ್ಲಿನ ಕಾಮಗಾರಿಗಳಿಗೆ ವಾರ್ಡ್ ನಂಬರ್ 1ರಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಬಾಲಕೃಷ್ಣರವರು, ಪಟ್ಟಣದ ಸಾರ್ವಜನಿಕರ ಉಪಯೋಗಕ್ಕಾಗಿ 6 ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸುವ ಗುರಿ ಹೊಂದಿ ಇದೀಗ 3 ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಈ ಪೈಕಿ ತಾಲೂಕು ಕ್ರೀಡಾಂಗಣ ಮತ್ತು ನವೋದಯ ವೃತ್ತ ಅಥವಾ ಅಂಬೇಡ್ಕರ್ ವೃತ್ತ ಹಾಗೂ ಇಲ್ಲಿನ ಸರ್ಕಾರಿ ಶಾಲಾ ಆವರಣದಲ್ಲಿ ಶೌಚಾಲಯವನ್ನು ನಿರ್ಮಿಸಲಾಗುವುದೆಂದರು. ಆಯಾ ಕಾಲಘಟ್ಟದಲ್ಲಿ ಬರುವಂತಹ ಅನುದಾನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಆಯಾ ಪುರಸಭೆಗಳ ಜವಾಬ್ದಾರಿಯಾಗಿದೆ. ಪಟ್ಟಣದ ಎಲ್ಲಾ ವಾರ್ಡ್ಗಳಿಗೆ ಅಳವಡಿಸಲಾಗಿರುವ ಸಲುವಾಗಿ 650 LED ಬಲ್ಬ್ಗಳನ್ನು ಖರೀದಿಗೆ ಸೂಚಿಸಿದ್ದು, ಇನ್ನೊಂದು ತಿಂಗಳಲ್ಲಿ ಅಳವಡಿಸಲಾಗುವುದು. ಇದರೊಂದಿಗೆ ಕೆಎಸ್ಆರ್ಟಿಸಿ ಬಳಿ 2 ಹೈಮಾಸ್ ಲ್ಯಾಂಪ್ ಅಳವಡಿಕೆ ಹಾಗೂ 10 ಕೋಟಿ ರು ವೆಚ್ಚದಲ್ಲಿ ಚನ್ನರಾಯಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆಯಲ್ಲಿ ಮಖಾನ್ ಬಳಿಯಿಂದ ಹೇಮಾವತಿ ಚಾನೆಲ್ವರೆಗೂ ಅಭಿವೃದ್ಧಿಪಡಿಸಲಾಗುವುದೆಂದರು. ದಿವಸ ಪುರಸಭೆ ವ್ಯಾಪ್ತಿಯಲ್ಲಿ 15ನೇ ಹಣಕಾಸು ಪುರಸಭಾ ನಿಧಿ ಮತ್ತು ಎಸ್ಎಫ್ಸಿ ಮುಕ್ತ ನಿಧಿ ಮತ್ತು 2023-24ನೇ ಸಾಲಿನ ಸಾಮಾನ್ಯ ಆವರಣ ಅನುದಾನದ ಅಡಿಯಲ್ಲಿ ಇವತ್ತು 2,91 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ಅದಲ್ಲದೆ ಒಂದು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ 3 ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಅದು ಒಂದಕ್ಕೆ 30 ಲಕ್ಷದಂಗೆ 3 ಶೌಚಾಲಯಗಳಿಗೆ 90 ಲಕ್ಷ ರೂಪಾಯಿ ಅನುದಾನ. ಇವತ್ತು ವಿವಿಧ ಕಾಮಗಾರಿಗಳು 291.19, 3 ಶೌಚಾಲಯಗಳಿಗೆ 90 ಲಕ್ಷ, ಒಟ್ಟು 3,81 ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಈ ಒಂದು 1ನೇ ವಾರ್ಡಿನ ಮೂಲಕ ಈ ಒಂದು ನಗರದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೀವಿ ಅಂತಕ್ಕಂಥದ್ದನ್ನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬಹುಶಃ ನಾನು ಯಾವಾಗಲೂ ಕೂಡ ಮಾತಾಡ್ತೀನಿ, 15ನೇ ಹಣಕಾಸಿನ ಜೊತೆಗೆ ತೆರಿಗೆ ಸಂಗ್ರಹವನ್ನು ಮಾಡೋದ್ರ ಮೂಲಕ ಪ್ರತಿ ವರ್ಷ 5-6 ಕೋಟಿ ರೂಪಾಯಿ ತೆರಿಗೆ ಹಣದಲ್ಲಿ ಇವತ್ತು ಅಭಿವೃದ್ಧಿಗೆ ಇವತ್ತು ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿರುವಂಥ ಪುರಸಭೆ ಯಾವ್ದಾರು ಇದ್ದರೆ ಅದು ನಮ್ಮ ಚನ್ನರಾಯಪಟ್ಟಣ ಪುರಸಭೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸಿದ್ದಾರೆ. ಇವತ್ತು 3 ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಸ್ಟೇಡಿಯಂ ಬಡಾವಣೆ ಆ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಇನ್ನೊಂದನ್ನು ನವೋದಯ ವೃತ್ತ ಅಥವಾ ಅಂಬೇಡ್ಕರ್. ಸ್ಥಳೀಯ ವಾರ್ಡ್ ಸದಸ್ಯ ಸುರೇಶ್ ಮಾತನಾಡಿ, ಶಾಸಕರು ನಮ್ಮ ವಾರ್ಡ್ಗೆ ವಿಶೇಷ ಆದ್ಯತೆಯನ್ನ ನೀಡಿ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. 22 ಲಕ್ಷ ರು ವೆಚ್ಚದಲ್ಲಿ ಪ್ರತಿ ಮನೆಗೆ ಹೇಮಾವತಿ ನದಿ ನೀರನ್ನ ಪೂರೈಸಿದ್ದಾರೆ. 4 ಕೋಟಿ ಅನುದಾನವನ್ನ ನಮ್ಮ ವಾರ್ಡ್ಗೆ ನೀಡಿದ್ದು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಾಗಿ ತಿಳಿಸಿದರು. ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಮಾತನಾಡಿ, ಪಟ್ಟಣದ ಅಭಿವೃದ್ಧಿಗೆ ಪುರಸಭೆ ಅನುದಾನದೊಂದಿಗೆ ಶಾಸಕರು ತಮ್ಮ ಶಾಸಕರ ಅನುದಾನವನ್ನ ಬಳಸಿ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಅವರಿಗೆ ಕೈಜೋಡಿಸುವ ಸಲುವಾಗಿ ನಾವು ನಮ್ಮ ಪುರಸಭೆಯಿಂದ ಹೆಚ್ಚು ತೆರಿಗೆಯನ್ನ ಸಂಗ್ರಹ ಮಾಡಿ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ವೇಳೆ ಉಪಾಧ್ಯಕ್ಷೆ ರಾಣಿಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಪುರಸಭಾ ಸದಸ್ಯರಾದ ಧರಣೇಶ್, ಗಣೇಶ್, ಯೋಗೇಶ್, ಫರ್ಹಾನ್ ಬಾನು, ಕವಿತಾ ರಾಜು, ಮುಖ್ಯಾಧಿಕಾರಿಗಳಾದ ಹೇಮಂತ್, ಬಿಇಒ ದೀಪ, ಬಿಆರ್ಸಿ ಅನಿಲ್ ಸೇರಿ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. 70% ಕೆಲಸವನ್ನ ಮಾಡಿ ಈ 1ನೇ ವಾರ್ಡನ್ನ ದತ್ತು ತೆಗೆದುಕೊಂಡು ನಾನು ಕೆಲಸ ಮಾಡ್ತಂತೆ ಯಾವ ರೀತಿ ಹೇಳಿದ್ರೋ ಅದೇ ರೀತಿ ಅವರ ಮಾತನ್ನು ಉಳಿಸ್ಕೊಂಡು ಈ ನಮ್ಮ ವಾರ್ಡಿಗೆ ವಿಶೇಷವಾಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ವಿಶೇಷವಾಗಿ ಈ ಭಾಗದ ಶಾಲೆಗೆ, ಪ್ರೌಢಶಾಲೆಗೆ ಸುಮಾರು ಅವರ ಒಂದು ಹೋರಾಟದ ಪ್ರತಿಫಲವಾಗಿ 1.5 ಕೋಟಿ ವೆಚ್ಚದ ಒಂದು ಭವ್ಯವಾದಂಥ ಒಂದು ಭವನವನ್ನು ಕೂಡ ನಿರ್ಮಾಣ ಮಾಡಿ ಈ ಶಾಲೆಯಲ್ಲಿ 120 ಮಕ್ಕಳ ಜೊತೆಗೆ 210 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿಕೊಡಲು ಅನುವು ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೆ ಮಕ್ಕಳ ಪರವಾಗಿ
ಹೃತ್ಪೂರ್ವಕವಾದಂಥ ಚಪ್ಪಳೆಯನ್ನು ಸಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ಕೂಡ ನಾನು ಕೇಳ್ಕೊತೀನಿ. ಯಾಕೆಂತಂದರೆ ಹಲವಾರು ಕಾಮಗಾರಿಕೆಗಳನ್ನು ಮತ್ತು ಲೈಟ್ಗಳನ್ನು, ಬೀದಿ ದೀಪಗಳನ್ನು ಶಾಸಕರು ಅವರ ಅನುದಾನದಲ್ಲಿ ಮತ್ತು ನಮ್ಮ ಪುರಸಭೆ ವತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂತಂದರೆ ಇವತ್ತು ನಮಗೆ ಇಂಥ ಶಾಸಕರು ಯಾವುದೇ ಒಂದು ಕೊರತೆ ಇಲ್ದಂಗೆ ನೀಗಿಸ್ತಾ ಇದ್ದಾರೆ. ಪುರಸಭೆ ವತಿಯಿಂದನೇ ಆಗಲಿ ಮತ್ತು ಅವರಲ್ಲಿರ್ತಕ್ಕಂಥ ಅನುದಾನ ಒಂದೇ ಆಗಲಿ, ನಮ್ಮ ಪುರಸಭೆಯಲ್ಲಿ ಏನೇ ಒಂದು ಕಾಮಗಾರಿಕೆಯಲ್ಲಿ ಲೈಟ್ಸ್ಗಳಿರಲಿ, ಕಂದಾಯ ಇದ್ದಾಗಲಿ, ಬೇರೆ ಇನ್ನಿತರ ಚಟುವಟಿಕೆಗಳಾಗಲಿ ಎಲ್ಲದಕ್ಕೂ ಸ್ಪಂದಿಸ್ತಾರೆ ನಮಗೆ ಶಾಸಕರು. ಏನೇ ಒಂದಾದರೂ ಈ ಟೌನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳಿಗೆ, ಯಾಕೆಂದರೆ ಸರ್ಕಾರಿ ಶಾಲೆಗಳಿಗೆ ತುಂಬ ಅನುದಾನ ತಂದುಕೊಟ್ಟು ಶೌಚಾಲಯ ಮಾಡಿದ್ದಾರೆ, ಹಾಸ್ಟೆಲ್ಗಳು ಮಾಡಿದ್ದಾರೆ, ಸೈನ್ಸ್ ಲ್ಯಾಬು ಮತ್ತು ಮ್ಯಾಥ್ಸ್ ಲ್ಯಾಬ್ಗಳನ್ನು ಮಾಡಿದ್ದಾರೆ. ಮಕ್ಕಳಿಗೋಸ್ಕರ ತುಂಬ ಆದ್ಯತೆ ಕೊಟ್ಟಿದ್ದಾರೆ. ಯಾವಾಗಲೂ ಹೇಳ್ತಾ ಇರ್ತಾರೆ ಮಕ್ಕಳಲ್ಲಿ ಸಿಗುವಂಥ ಖುಷಿ ಇನ್ಯಾವುದ್ರಲ್ಲೂ ಸಿಗೋಲ್ಲ ಅಂತ. ಯಾಕೆಂದರೆ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಅದರಲ್ಲಿ ಬಾಲಕೃಷ್ಣ ಸರ್ದು ವಿಶೇಷ ಮಕ್ಕಳಿಗೆ ಅಂತಂದರೆ ಆದ್ಯತೆ ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ, ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ. ದೇಶದ ಹೆಸರಾಂತ ಕಿಯಾ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಿಯಾ ಕಾರು ಶೋರೂಮ್. ಇದೇ ಮಾಹೆ ಸೆಪ್ಟೆಂಬರ್ 28ರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ. ಕಿಯಾ ಸೆಲ್ಟೋಸ್, ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು. ಪ್ರತಿ ಕಾರುಗಳ ಮೇಲೆ 1,60,000 ರೂಗಳವರೆಗೆ ಉಳಿತಾಯ. ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ. ವಿಶೇಷ ಸೂಚನೆ: ರೈತರು, ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ. ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಹಿಂದೆ ಕರೆ ಮಾಡಿ 9606028944. ಆದರ್ಶ್ ಕಿಯಾ ಕಾರು ಶೋರೂಮ್, ಹಾಸನ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾಸರಗೋಡು ಘಟಕದ ವತಿಯಿಂದ ಇತ್ತೀಚೆಗೆ ಕೊಡಮಾಡಲಾದ ಮಕ್ಕಳ ತಜ್ಞ ಡಾಕ್ಟರ್ ಸುಧಾಕರ್ ಶೆಟ್ಟಿ ಪುಣೆ ದತ್ತನಿಧಿ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತರಾದ ಎಚ್.ಪಿ. ಮದನ್ ಗೌಡರವರನ್ನು ಅಭಿನಂದಿಸಲಾಯಿತು. ಹಾಸನದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಬುಧವಾರ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಸೇರಿ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಎಚ್.ಪಿ. ಮದನ್ ಗೌಡರವರಿಗೆ ಗೌರವವನ್ನು ಸಮರ್ಪಿಸಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿ.ಆರ್. ಯುವರಾಜ್, ಮದನ್ ಗೌಡರ ಸ್ನೇಹಮಯಿ ಕಾಳಜಿ, ಪತ್ರಕರ್ತರಾಗಿ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಈ ವೇಳೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿ.ಆರ್. ಬೊಮ್ಮೇಗೌಡ, ಪತ್ರಕರ್ತರಾದ ಕೆ.ಜಿ. ಸುರೇಶ್, ಶ್ರೀಮಠದ ವ್ಯವಸ್ಥಾಪಕರಾದ ರತನ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಹೇಮಚಂದ್ರ, ಶ್ರವಣಬೆಳಗೊಳ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ನಾಗೇಂದ್ರ, ಮಧುಕುಮಾರ್, ಎಸ್. ಮಹದೇವ್ ಮುಂತಾದವರಿದ್ದರು. ಭಾಜನರಾದಂಥ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಏಷ್ಯಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರು ಆದಂಥ ಶ್ರೀಯುತ ಎಚ್.ಪಿ. ಮದನ್ ಗೌಡರು ಇವತ್ತು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರೋದು ನಮ್ಮೆಲ್ಲರೂ ಅತೀವಾದ ಸಂತೋಷವನ್ನು ತಂದಿದೆ. ಬಹುಶಃ ಇದು ಕಾಸರಗೋಡಿನಲ್ಲಿ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅಂತಂದರೆ ಭಾಳ ಸಮಾಜಮುಖಿ ವೈದ್ಯರು. ಅವರು ಒಬ್ಬ AMA ಸದಸ್ಯರಾಗಿ, AMA ಕಾರ್ಯದರ್ಶಿಯಾಗಿ, AMA ಅಧ್ಯಕ್ಷರಾಗಿ ಹಾಗೂ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮತ್ತು ಮಕ್ಕಳ ತಜ್ಞರಾಗಿ ಬಹುಶಃ ಅವರ ಹೆಸರಿನಲ್ಲಿ ಈ ಒಂದು ದತ್ತಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರೋದು ನೋಡ್ರು. ನಾವೆಲ್ಲರೂ ಕೂಡ ಬಹುಶಃ ವಿಶೇಷವಾಗಿ ಕರ್ನಾಟಕಕ್ಕೆ ಮತ್ತು ಹಾಸನ ಜಿಲ್ಲೆ ಜೀವನವನ್ನು ತಾವೆಲ್ಲರೂ ನೋಡಿದಾಗ ಅವರು ಜೀವನ ಪೂರ್ತಿ ಬಹುಶಃ ಕನ್ನಡ ಸಾಹಿತ್ಯ, ಕನ್ನಡ ನಮ್ಮ ಈ ನೆಲ ಜಲ ಮತ್ತು ಎಲ್ಲವೂ ಏನು ಭಾಷಾ ಸಮಸ್ಯೆಗಳಿರ್ಬೋದು, ಅವರಿಗೆ ಮೊದಲು ಹೋರಾಟದ ಒಂದು ಯಾವುದೋ ಒಂದು ಧ್ವನಿ ಇದ್ದರೆ ಹಾಸನದಿಂದ ಅದು ಡಾಕ್ಟರ್ ಎಚ್.ಪಿ. ಮದನ್ ಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ
ಈ ಒಂದು ಪ್ರಶಸ್ತಿ ಬಹುಶಃ ಅವ್ರು ಇನ್ನೂ ಈ ಏನು ಜವಾಬ್ದಾರಿಯಿಂದ ಏನು ಮುಂಚ್ಕೊಂಡಿಲ್ಲ ಅವರು, ಬಹುಶಃ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದರಿಂದ ಬಹುಶಃ ಸಮಾಜಮುಖವಾಗಿ ಜನ ಕಲ್ಯಾಣ ಕಾರ್ಯಕ್ರಮ ಇರ್ಬೋದು ಅಥವಾ ಲೋಕ ಕಲ್ಯಾಣ ಕಾರ್ಯಕ್ರಮ ಇರ್ಬೋದು, ಮತ್ತು ಈ ನಾಡಿನ ನೆಲ ಜಲ ಭಾಷೆಯ ವಿಷಯ ಬಂದಾಗ, ಪರಿಷತ್ ವಿಷಯ ಬಂದಾಗ ಬಹುಶಃ ಎಲ್ಲವೂ ಮುಂಚೂಣಿಯಲ್ಲಿ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಭಗವಂತ ನಾವು ಇವತ್ತು ಶ್ರವಣಬೆಳಗೊಳ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರಿಗೆ ಶುಭ ಆರೈಕೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಬಹುಶಃ ಇನ್ನೂ ಹಲವಾರು ಹೋರಾಟಗಳನ್ನ ರೂಪಿಸಲಿಕ್ಕೆ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಪ್ರತಿಯೊಂದು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಮದನ್ ಗೌಡರು ಇನ್ನೂ ಭಾಳ ಸನಿಹದಲ್ಲಿದ್ದಾರೆ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷರಿಗೆ. ಸೊ ಆದಷ್ಟು ಬೇಗ ಅದು ನೆರವೇರಲಿ ಅಂತ ನಮ್ಮೆಲ್ಲರ ಆಶಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸಿ, ಮಕ್ಕಳನ್ನ ಪರೀಕ್ಷೆಗಷ್ಟೇ ಮೀಸಲು ಮಾಡದೆ ಕಲೆ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮ ವೇದಿಕೆಯನ್ನ ಕಲ್ಪಿಸಿದ್ದು ಆ ಮೂಲಕ ಅವರ ಸರ್ವತೋಮುಖ ಬೆಳವಣಿಗೆ ಮಾಡಬೇಕೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ರವರು ತಾಲೂಕಿನ ಹಿರಿಸಾವೆಯಲ್ಲಿ ಹೇಳಿದರು. ತಾಲೂಕಿನ ಹಿರಿಸಾವೆಯಲ್ಲಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ಹಿರಿಸಾವೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಮಕ್ಕಳಿಗೆ ಆಸಕ್ತಿ ಇರುವುದನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳು ಧೈರ್ಯವಾಗಿ ವೇದಿಕೆಗಳನ್ನು ಬಳಸಿಕೊಳ್ಳಬೇಕೆಂದರು. ಹೋಬಳಿಯ ಶಿಕ್ಷಣ ಸಂಯೋಜಕ ಎಸ್ ಶ್ರೀನಿವಾಸ್ ಮಾತನಾಡಿ, ತೀರ್ಪುಗಾರರು ವಿದ್ಯಾರ್ಥಿಯ ಪ್ರತಿಭೆಯನ್ನು ಗುರುತಿಸಿ ಫಲಿತಾಂಶವನ್ನು ನೀಡುವ ಮೂಲಕ ತಾಲೂಕು ಮಟ್ಟದ ಸ್ಪರ್ಧೆಗೆ ಕಳುಹಿಸಬೇಕು. ತಪ್ಪು ತೀರ್ಪು ನೀಡಬಾರದು ಎಂದು ತಿಳಿಸಿದರು. ಶ್ರವಣಬೆಳಗೊಳ ಹೋಬಳಿ ಶಿಕ್ಷಣ ಸಂಯೋಜಕರಾದ ಯಾದವರಾಜ್, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಮೌರ್ಯ, ಶಿಕ್ಷಕರಾದ ಮೂರ್ತಿ, ಹಿರಿಯಣ್ಣ ಮಾತನಾಡಿದರು. ವೇದಿಕೆಯಲ್ಲಿ ಸಿಆರ್ಪಿಗಳಾದ ಪುಟ್ಟಸ್ವಾಮಿಗೌಡ, ಧರ್ಮಪಾಲ್, ಸಾಗರ್, ಜಯಣ್ಣ, ಶಿಕ್ಷಕರ ಸಂಘದ ಕಾರ್ಯದರ್ಶಿ ಭಾರತಿ, ಎನ್ಎಚ್ಆರ್ಸಿಐಸಿ ಕಾರ್ಯದರ್ಶಿ ರಾಶಿಗೌಡ, ಎಸ್ಡಿಎಂಸಿ ಅಧ್ಯಕ್ಷ ಮಧು, ಉಪಾಧ್ಯಕ್ಷೆ ಕವಿತಾ, ಮುಖ್ಯ ಶಿಕ್ಷಕರಾದ ಉಮಾದೇವರಾಜು, ಚಂದ್ರಕಲಾ ಸೇರಿದಂತೆ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದ್ದರು. ಒಂದು ಅದೃಷ್ಟ ಏನು ಅಂದ್ರೆ ನಾನು ಈಗ ಕೂತ್ಕೊಂಡು ಅಷ್ಟೊತ್ತಿನ ಅದನ್ನು ನೆನಪಿಸ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಬೇರೆ ವೃತ್ತಿಯಲ್ಲೆಲ್ಲಾದ್ರೂ ಹೋಗಿದ್ರೆ ಇದೆಲ್ಲ ಅವಕಾಶಗಳು ಸಿಗ್ತಿರ್ಲಿಲ್ಲ. ಈಗ ಸ್ಪೋರ್ಟ್ಸ್ ಕಾರ್ಯಕ್ರಮ ನೋಡಿದ್ರೆ ನಾವೇನು ಅವಾಗ ಚಿಕ್ಕದ್ರಲ್ಲಿ ನಾನೇನು ಆಟ ಆಡ್ತಾ ಇದ್ದೆ ಅಂತ ನೆನಪಾಗುತ್ತೆ, ಇಲ್ಲಿ ಬಂದಾಗ ನಾವೇನ್ ಮಾಡ್ತಿದ್ದೋ ಅಂತ ನೆನಪಾಗುತ್ತೆ. ಅಂದ್ರೆ ಏನಿದೊಂದು ಅವಕಾಶಗಳು ಸರ್ಕಾರದಿಂದ ಈ ಎಲ್ಲ ಒಂದು ಯೋಜನೆಗಳನ್ನ ತಂದಿರುವಂಥದ್ದು ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗಾಗಿ. ನಾವು ಚಿಕ್ಕದಿಂದ ಮಗುವನ್ನ ಎಲ್ಲಾ ರೀತಿಯಲ್ಲೂ ಬರೀ ಶಿಕ್ಷಣಕ್ಕೆ ಮೀಸಲಾಗಿರಿಸ ಮಗುವಿನ ಎಲ್ಲ ಕ್ರೀಡೆ ಎಲ್ಲ ಮಗುವಿಗೆ ಒಂದು ಧೈರ್ಯವನ್ನ ಕೊಡಬೇಕು. ಆಮೇಲೆ ಮಕ್ಕಳಿಗೆ ನಾವು ಅವಕಾಶ ಕೊಟ್ಟಷ್ಟು ಮಕ್ಕಳ ಮನಸ್ಸಿನಲ್ಲಿರುವಂತಹ ವ್ಯಕ್ತಿತ್ವವನ್ನ ಹೊರ ತರುವಂತ ಒಂದು ಕಾರ್ಯಕ್ರಮಗಳಷ್ಟೇ ಇವೆಲ್ಲ ಸರ್ಕಾರದಿಂದ ಯೋಜನೆಯನ್ನ ಮಾಡ್ತಾ ಇರುವಂತದ್ದು. ನಾವು ಅವಕಾಶ ಕೊಡ್ಲಿಲ್ಲ ಅಂದ್ರೆ ಮಕ್ಕಳುಗಳು ಏನಾಗ್ತದೆ, ಕೆಲವರಿಗೆ ಸಂಕೋಚ ಸ್ವಭಾವ. ಮಕ್ಕಳೇ ನಾನೊಂದು ಹೇಳ್ತೀನಿ ಕೇಳಿ, ನಿಮ್ಗೆ ತಪ್ಪು ಮಾಡಿ ಧೈರ್ಯವಾಗಿ ಮಾಡಿ ಬನ್ನಿ, ಧೈರ್ಯವಾಗಿ ನಿಂತ್ಕೊಳ್ಳಿ, ಮಾತಾಡಿ. ಅದು ತಪ್ಪಾದ್ರೂ ಪರವಾಗಿಲ್ಲ, ಹಾಡು ಹೇಳ್ತೀರಾ ತಪ್ಪಾದ್ರೂ ಪರವಾಗಿಲ್ಲ, ಯಾರನ್ನೋ ನೋಡ್ಕೊಂಡು ಅವ್ರೇನ್ ಅನ್ಬಿಡ್ತಾರೆ ಅನ್ನೋದು ಬೇಡ. ನಿಮ್ ಮನಸ್ಸಿನಲ್ಲಿ 1-2 ಸಲ ತಪ್ಪಾಗುತ್ತೆ, ಮುಂದೆ ನೀವು ತಿದ್ಕೋತೀರಾ. ಧೈರ್ಯವಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಈ ಒಂದು ಕಾರ್ಯಕ್ರಮವನ್ನ ಶಿಕ್ಷಕರು ನಾನು ನೋಡ್ತಾ ಇದ್ದೀನಿ, ಬಂದು 1.25 ವರ್ಷ ಆಯ್ತು ಇಲ್ಲಿಗೆ. ಬಟ್ ಇಲ್ಲಿ ನಮ್ಮ ಹಿರಿಸೇವೆ ಹೋಬಳಿಯಲ್ಲಿ ಇರುವಂತ ಶಿಕ್ಷಕರು ಅವ್ರಿಗಿರುವಂತ ಆಸಕ್ತಿಯನ್ನ ನಾನು ಗಮನಿಸಿದ್ರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಷೇರುದಾರರ ನೆರವಿಗೆ ಮರಣ ನಿಧಿ ಸ್ಥಾಪಿಸಲು ಚರ್ಚಿಸಿ ತೀರ್ಮಾನ. ಎಲ್ಲ ಸದಸ್ಯರಿಗೂ ಮತದಾನದ ಹಕ್ಕು ಕರುಣಿಸಲು ನಮ್ಮ ಸಹಮತ. ಇದಕ್ಕಾಗಿ ಸಹಕಾರ ಸಚಿವರಾದ ರಾಜಣ್ಣನವರಿಗೆ ಮನವಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಕಾರ್ಖಾನೆಯ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಹೇಳಿಕೆ. ಪಟ್ಟಣದ ಸ್ವಚ್ಛತೆಗಾಗಿ 3 ಹೈಟೆಕ್ ಶೌಚಾಲಯ ಸೇರಿ ವಿವಿಧ ವಾರ್ಡ್ಗಳಲ್ಲಿ 2.91 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಆಯಾ ಕಾಲಘಟ್ಟದಲ್ಲಿ ಬರುವ ಅನುದಾನವನ್ನು ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದ ಅವರು. ಜಿಲ್ಲೆಯ ಹಿರಿಯ ಕ್ರಿಯಾಶೀಲ ಪತ್ರಕರ್ತರಾದ ಎಚ್.ಬಿ. ಮದನ್ ಗೌಡರವರಿಗೆ ಡಾಕ್ಟರ್ ಸುಧಾಕರ್ ಶೆಟ್ಟಿ ದತ್ತನಿಧಿ ಪ್ರಶಸ್ತಿ. ಶ್ರವಣಬೆಳಗೊಳ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಎಚ್.ಬಿ. ಮದನ್ ಗೌಡರವರಿಗೆ ಅಭಿನಂದನೆ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಕಲೆ, ಸಾಂಸ್ಕೃತಿಕ, ಕ್ರೀಡೆ ಸೇರಿ ಎಲ್ಲ ಕ್ಷೇತ್ರಗಳಲ್ಲಿಯೂ ವೇದಿಕೆ ಅಗತ್ಯವೆಂದ ಪಿಡಿಒ ಸತೀಶ್. ಹಿರಿಸಾವೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.
ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ, ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ. ದೇಶದ ಹೆಸರಾಂತ ಕಿಯಾ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಿಯಾ ಕಾರು ಶೋರೂಮ್. ಇದೇ ಮಾಹೆ ಸೆಪ್ಟೆಂಬರ್ 28ರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ. ಕಿಯಾ ಸೆಲ್ಟೋಸ್, ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು. ಪ್ರತಿ ಕಾರುಗಳ ಮೇಲೆ 1,60,000 ರೂಗಳವರೆಗೆ ಉಳಿತಾಯ. ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ. ವಿಶೇಷ ಸೂಚನೆ: ರೈತರು, ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ. ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಹಿಂದೆ ಕರೆ ಮಾಡಿ 96028944. ಆದರ್ಶ್ ಕಿಯಾ ಕಾರು ಶೋರೂಮ್, ಹಾಸನ.